ಜಿಲ್ಲಾ ಎಚ್ಡಿಸಿಸಿ ಬ್ಯಾಂಕಿಗೆ ಕಣದಹಳ್ಳಿ ಮಂಜಣ್ಣ ಹಾಗೂ ಕಬ್ಬಿನಹಳ್ಳಿ ಜಗದೀಶ್ ಅವಿರೋಧ ಆಯ್ಕೆ. ಅಧ್ಯಕ್ಷ ಗಾದಿ ಆಲೂರಿಗೆ ನೀಡುವಂತೆ ಪಕ್ಷದ ಮುಖಂಡರು ಹಾಗೂ ಜನರ ಒತ್ತಾಯ. ಸತತ 3 ಬಾರಿ ಜಿಲ್ಲಾ ಎಚ್ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿದ್ದ ಕಬ್ಬಿನಹಳ್ಳಿ ಜಗದೀಶ್ ಅವರು ಸರ್ಕಾರದ ಆರ್ಥಿಕ ಮೂಲಭೂತ ಸೌಕರ್ಯಗಳನ್ನು ಜನಸಾಮಾನ್ಯರಿಗೆ ಸಮರ್ಪಕವಾಗಿ ನೀಡುವ ಮೂಲಕ 4ನೇ ಬಾರಿ ಪುನರಾಯ್ಕೆಯಾಗಿದ್ದಾರೆ. ಪ್ರಸ್ತುತ ನಡೆಯುತ್ತಿರುವ ಜಿಲ್ಲಾ ಎಚ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತಿದ್ದು ಬಹುತೇಕ ಸ್ಥಾನಗಳು ಅವಿರೋಧ ಆಯ್ಕೆಯಾಗಿವೆ. ಅದರಲ್ಲಿ ಆಲೂರು ತಾಲೂಕಿನ ಜೆಡಿಎಸ್ ವೀರಶೈವ ಮುಖಂಡ ಕಬ್ಬಿನಹಳ್ಳಿ ಜಗದೀಶ್ ಪುನಃ 4ನೇ ಬಾರಿ ಆಯ್ಕೆಯಾಗಿದ್ದಾರೆ. ಇವರ ಜೊತೆಗೆ ಮಾಜಿ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡ ಅವರ ಸಂಬಂಧಿ ಹಾಗೂ ಆಲೂರು ತಾಲೂಕಾ ಜೆಡಿಎಸ್ ಅಧ್ಯಕ್ಷ ಕೆ.ಎಸ್. ಮಂಜೇಗೌಡ ಅವರು ಕೂಡ ಎಚ್ಡಿಸಿಸಿ ಬ್ಯಾಂಕಿಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. 2 ಸ್ಥಾನಗಳು ತಾಲೂಕಿಗೆ ದಕ್ಕಿರುವುದು ತಾಲೂಕಿನ ಗೌರವವನ್ನು ಹೆಚ್ಚು ಮಾಡಿದೆ. ರೈತರ ಪಾಲಿಗೆ ಇದೊಂದು ಅಭಿವೃದ್ಧಿ ಪೂರಕ ಎಂದು ಹೇಳಲಾಗುತ್ತಿದೆ. ಜೆಡಿಎಸ್ ಅಧ್ಯಕ್ಷ ಕೆ.ಎಸ್. ಮಂಜೇಗೌಡ ಅವರು ಸುಮಾರು 40 ವರ್ಷಗಳಿಂದ ಜೆಡಿಎಸ್ ಪಕ್ಷ ಹಲವಾರು ಏರುಪೇರುಗಳನ್ನು ಕಂಡರೂ ಪಕ್ಷ ಬಿಡದೆ ದೇವೇಗೌಡರಿಗೆ ನಿಷ್ಠೆಯಾಗಿ ಪಕ್ಷದ ಸಂಘಟನೆಗೆ ಇಳಿ ವಯಸ್ಸಿನಲ್ಲೂ ಹಗಲು ರಾತ್ರಿ ಎನ್ನದೇ ತಾಲೂಕಿನ ಜನರ ಹಾಗೂ ಕಾರ್ಯಕರ್ತರ ಪರ ದುಡಿಯುವ ಮೂಲಕ ಪಕ್ಷ ಸಂಘಟನೆ ಮಾಡಿದ್ದು ಇದುವರೆಗೂ ಯಾವುದೇ ಸರಿಯಾದ ಸ್ಥಾನಮಾನ ನೀಡಿಲ್ಲ ಎನ್ನುವುದು ಸ್ವತಃ ದೇವೇಗೌಡರೇ. ಮಂಜೇಗೌಡ ನತದೃಷ್ಟ, ಪಕ್ಷ ಇದುವರೆಗೂ ಏನೂ ಮಾಡಿಲ್ಲ ಎಂದು ಖುದ್ದಾಗಿ ಹೇಳಿದ್ದಾರೆ. ಈ ಎಲ್ಲ ಉದ್ದೇಶದಿಂದಲೇ ಮಂಜೇಗೌಡರಿಗೆ ಜಿಲ್ಲಾ ಎಚ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನ ನೀಡಿ ಅವರಿಗೆ ಅಧ್ಯಕ್ಷ ಸ್ಥಾನ ನೀಡಲಾಗುವುದು ಎಂದು ಪಕ್ಷದ ಮೂಲಗಳಿಂದ ತಿಳಿದು ಬಂದಿದೆ. ಕಬ್ಬಿನಹಳ್ಳಿ ಜಗದೀಶ್ ಎಚ್ಡಿಸಿಸಿ ಬ್ಯಾಂಕ್ 3 ಬಾರಿ ನಿರ್ದೇಶಕರಾಗಿ ಸರ್ಕಾರದ ಆರ್ಥಿಕ ಮೂಲಸೌಕರ್ಯ ನೀಡುವ ಮೂಲಕ ಆಲೂರು ಸಕಲೇಶಪುರದಲ್ಲಿ ರೈತರ ಪರವಾಗಿ ಕೆಲಸ ಮಾಡಿದ್ದಾರೆ ಎನ್ನುವ ಉದ್ದೇಶದಿಂದ 4ನೇ ಬಾರಿ ನಿರ್ದೇಶಕ ಸ್ಥಾನದ ಆಯ್ಕೆಗೆ ಜೆಡಿಎಸ್ ಪಕ್ಷ ಅವಕಾಶ ಮಾಡಿದೆ. ಎಚ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನ ಅವರಿಗೆ ನೀಡಿದರೆ ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ವೀರಶೈವ ಸಮುದಾಯ ಪಕ್ಷದ ಪರವಾಗಿ ನಿಲ್ಲಬಹುದು ಎಂದು ವರಿಷ್ಠರದ್ದಾಗಿದೆ ಎಂದು ಹೇಳಲಾಗುತ್ತಿದೆ. ಇದುವರೆಗೂ ಆಲೂರು ತಾಲೂಕಿಗೆ ಜೆಡಿಎಸ್ ಪಕ್ಷದಿಂದ ಯಾವುದೇ ಉನ್ನತ ಹುದ್ದೆ ನೀಡಿಲ್ಲ. ಈಗಲಾದರೂ ಎಚ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನ ನೀಡಬೇಕು ಎನ್ನುವುದು ಪಕ್ಷದ ಮುಖಂಡರು ಹಾಗೂ ತಾಲೂಕಿನ ಜನಸಾಮಾನ್ಯರ ಒತ್ತಾಯವಾಗಿದೆ. ಆಲೂರು ತಾಲೂಕಿನಲ್ಲಿ ನಾವು ಇಲ್ಲಿವರೆಗೆ ಆಸೆ ಇತ್ತು, ಎಚ್ಡಿಸಿಸಿ ಬ್ಯಾಂಕಿಗೆ ನಿರ್ದೇಶಕರಾಗಬೇಕು, ನಮ್ಮ ಆಲೂರು ತಾಲೂಕಿಗೆ ಅವಕಾಶ ಸಿಗಬೇಕು ಅನ್ನೋದು. ಈಗ ಈ ಬಾರಿ 2 ಜನರನ್ನು ಆಯ್ಕೆ ಮಾಡಿಕೊಡುವ ಮೂಲಕ ಜೆಡಿಎಸ್ಸಿನ ನಮ್ಮ ರೇವಣ್ಣವರು ಒಂದು ಅವಕಾಶ ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಆಲೂರು ತಾಲೂಕಿನ ಅಭಿವೃದ್ಧಿ ಅಲ್ಪ ಸ್ವಲ್ಪ ಚೆನ್ನಾಗಿ ಆಗ್ತಾಯಿದೆ. ರೈತರಿಗಂತೂ ಇವತ್ತು ಕಬ್ಬಿನಹಳ್ಳಿ ಜಗದೀಶ್ ಮತ್ತು ನಮ್ಮ ಮಂಜೇಗೌಡರಾಗಿರೋದು ತುಂಬ ಖುಷಿ ತಂದಿದೆ. ಯಾಕೆಂದರೆ ಮಂಜೇಗೌಡರು ರೈತ ಪರವಾಗಿ ರೈತರಿಗೋಸ್ಕರ ಹಲವಾರು ವರ್ಷಗಳಿಂದ 20-30 ದಶಕಗಳಿಂದ ಅವರು ಸೇವೆ ಸಲ್ಲಿಸಿದ್ದಾರೆ. ಇಂಥವುಗಳ ಅವಕಾಶ ಸಿಕ್ಕಾಗ ಅವರಿಗೆ ಸಾಲ ಸೋಲುಗಳಿರ್ಬೋದು, ರೈತರಿಗೆ ಬೇಕಾದಂಥ ಸವಲತ್ತುಗಳಿರ್ಬೋದು, ಅಂಥವನ್ನು ಒದಗಿಸಲಿಕ್ಕೆ ಮಂಜೇಗೌಡರಿಗೆ ಒಂದು ಅವಕಾಶ ಸಿಗುತ್ತೆ. ಇವತ್ತು ಹಾಸನ ಜಿಲ್ಲೆಯಲ್ಲಿ ಆಲೂರು ತಾಲೂಕಿನವರು ನಮ್ಮ ಹೆಣ್ಣಿಗೆ ಕೃಷ್ಣಸ್ವಾಮಿಗೌಡರು ಆ ಕಾಲದಲ್ಲಿ ಒಂದು ಸರಿ ಪ್ರೆಸಿಡೆಂಟ್ ಆಗಿದ್ದರು ಅಂತ ನಾವು ಚಿಕ್ಕದಿದ್ದಾಗ ಹೇಳ್ತಾ ಇದ್ವಿ. ಅಲ್ಲಿಂದ ಇಲ್ಲಿವರೆಗೆ ಯಾವುದೇ ಅವಕಾಶವನ್ನು ಆಲೂರು ತಾಲೂಕಿಗೆ ಎಚ್ಡಿಸಿಸಿ ಬ್ಯಾಂಕ್ ಮೇಲೆ ಅವಕಾಶ ಸಿಕ್ಕಿಲ್ಲ. ಇವತ್ತು 2 ಜನ ಆಯ್ಕೆಯಾಗಿದ್ದಾರೆ. 2 ಜನದಲ್ಲಿ ಯಾರಿಗೆ ಕೊಟ್ಟರೂ ಸಹ ನಮಗೇನು ಬೇಜಾರಿಲ್ಲ. ಹಿರಿಯರು ಮಂಜೇಗೌಡರಿಗಿರ್ಬೋದು ಮತ್ತು ಕಬ್ಬಿನಹಳ್ಳಿ ಜಗ 3 ಸಾರಿ ಅವರು ಸಹ ಸೇವೆ ಸಲ್ಲಿಸಿದ್ದಾರೆ. ಇಬ್ಬರೊಳಗೆ ಒಬ್ಬರಿಗೆ ಕೊಟ್ಟರೆ ನಮಗೆ ತುಂಬ ಖುಷಿ ಆಗುತ್ತೆ. ಎಲ್ಲರನ್ನೂ ಸಮಾನವಾಗಿ ನೋಡ್ತಾ ಇದ್ದಾರೆ ಅನಿಸುತ್ತೆ. ಇವತ್ತು ಈ ಸಮಯದಲ್ಲಿ ನಾವು ಅವರಿಬ್ಬರಿಗೂ ಸಹ ನಮ್ಮೆಲ್ಲ ರೈತರ ಪರವಾಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ, ಅಭಿನಂದನೆ ಸಲ್ಲಿಸ್ತೀವಿ. ಇವರಿಗೆ ಆಯ್ಕೆಗೆ ಅವಕಾಶ ಕಲ್ಪಿಸಿಕೊಟ್ಟಂಥ ಎಲ್ಲ ಸೊಸೈಟಿಗಳು ಹಾಗೆ ಮತ್ತು ಸದಸ್ಯರುಗಳಿಗೂ ಸಹ ಹಾಲಿನ ಡೈರಿ ಇರ್ಬೋದು, ಸಹಕಾರ ಸಂಘಗಳ ಸದಸ್ಯರುಗಳಿಗೂ ಸಹ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೀವಿ. ಆಯ್ಕೆ ಮಾಡಿಕೊಟ್ಟಂಥ ಜೆಡಿಎಸ್ಸಿನ ಜಿಲ್ಲಾ ನಾಯಕರುಗಳಿಗೂ ಸಹ ನಾವು ರೈತ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಇವರಿಗೆ ಅವಕಾಶ ಕೊಡುವ ಮೂಲಕ ನಮ್ಮ ಆಲೂರು ತಾಲೂಕಿನ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ 5 ವರ್ಷದ
ಅವಧಿಗೆ ಆಡಳಿತ ಮಂಡಳಿಯ ಚುನಾವಣೆ ನಡೆದಿದ್ದು, ಈ ಚುನಾವಣೆಯಲ್ಲಿ ಈ ಬಾರಿ ನಮ್ಮ ಆಲೂರು ತಾಲೂಕಿಗೆ 2 ನಿರ್ದೇಶಕರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದಂಥ ನಮ್ಮ ಎಲ್ಲ ಪಕ್ಷದ ಜೆ ಡಿ ಎಸ್ ವರಿಷ್ಠರಾದ ರೇವಣ್ಣನವರಿಗೆ ಹಾಗೂ ದೇವೇಗೌಡರಿಗೆ, ಕುಮಾರಸ್ವಾಮಿ ಅವರಿಗೆ ತುಂಬ ಹೃದಯದ ಆಲೂರು ತಾಲೂಕಿನ ಜನತೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಅರ್ಪಿಸುತ್ತೇವೆ. ಹಾಗೆ ಮುಂದುವರಿಯುತ್ತಾ ನಮ್ಮ ಆಲೂರು ತಾಲೂಕಿಗೆ ಜಿಲ್ಲಾ ಮಟ್ಟದಲ್ಲಿ ಯಾವುದೇ ನಮ್ಮ ಪಕ್ಷದಿಂದ ಸ್ಥಾನಮಾನ ಸಿಕ್ಕಿಲ್ಲದಿದ್ದರಿಂದ ಈ ಬಾರಿ ಹಾಸನ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಆಲೂರು ತಾಲೂಕಿಗೆ ನೀಡಬೇಕೆಂದು ನಮ್ಮ ಆಲೂರು ಜನತೆಯ ಪರವಾಗಿ ನಾವು ತುಂಬ ಧನ್ಯವಾದಗಳನ್ನು ಅರ್ಪಿಸಿ ಒತ್ತಾಯಪೂರ್ವಕವಾಗಿ ಕೇಳ್ತಾ ಇದ್ದೀವಿ.